Hey guys, welcome back to my YouTube channel, Yashu Vlogs. So guys, ಇವತ್ತಿನ ವ್ಲಾಗ್ ಕಾರಣ ಏನಂದರೆ ನಮ್ಮ ಕಾಲೇಜಲ್ಲಿ ಇವತ್ತು ಫೇರ್ವೆಲ್ ಇದೆ. ನಮಗಲ್ಲ, ನಮ್ಮ ಸೀನಿಯರ್ಸ್ಗೆ. ಏನು ವಿಶೇಷ ಅಂದರೆ ಈ ಒಂದು ಫೇರ್ವೆಲಲ್ಲಿ DJ ಪಾರ್ಟಿ ಇಟ್ಟಿದ್ದಾರೆ. ಸೊ DJ ಪಾರ್ಟಿ ಅಂದರೆ ಹೊರಗಡೆಯಿಂದ ಬಂದು, ಅಂದರೆ ದೊಡ್ಡ ದೊಡ್ಡ ಕಾಲೇಜಲ್ಲೆಲ್ಲ ಹೆಂಗೆ ಮಾಡ್ತಾರೆ DJ ಪಾರ್ಟಿ, ಆ ಥರ ನಮ್ಮ ಸುರಾನ ಕಾಲೇಜಲ್ಲಿ ಇದೇ ಫಸ್ಟ್ ಟೈಮ್ ಈ ಥರ DJ ಪಾರ್ಟಿ ಮಾಡ್ತಾ ಇರೋದು. ಹೆಂಗಿರುತ್ತೆ ಏನು ಅಂತೆಲ್ಲ ನೋಡಬೇಕು ಅಂತ ಫುಲ್ ಕ್ಯೂರಿಯಸ್ ಆಗಿದ್ದೀನಿ. ಸೊ ನಿಮಗೂ ಶೇರ್ ಮಾಡೋಣ ನಮ್ಮ ಫೇರ್ವೆಲ್ ಹೆಂಗಿರುತ್ತೆ ಅಂತ. ಆ್ಯಂಡ್ ನಾವು ಡ್ಯಾನ್ಸ್ ಪರ್ಫಾರ್ಮ್ ಮಾಡ್ತಾ ಇದ್ದೀವಿ. ಸೊ ಮೆನಿ ಥಿಂಗ್ಸ್ ಟು ಶೇರ್ ವಿತ್ ಯು ಗೈಸ್. ಅದಕ್ಕೆ ಈ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಆ್ಯಂಡ್ ನನಗೆ ತುಂಬ ಟೈಮ್ ಆಗೋಗ್ಬಿಟ್ಟಿದೆ, ಹಾಗಾಗಿ ನಾನು ಇವಾಗ ಜಾಸ್ತಿ ಏನೂ ಮಾತಾಡಲ್ಲ. ಬನ್ನಿ, ನಿಮಗೆ ಕಾಲೇಜ್ಗೆ ಹೋದ್ಮೇಲೆ ಏನಾದರೂ ಅಪ್ಡೇಟ್ಸ್ ಇದ್ದರೆ ನಾನು ನಿಮಗೆ ತಿಳಿಸ್ತೀನಿ, ಓಕೆನಾ? ನನ್ನ ವಿಡಿಯೋಸ್ ನಿಮಗೆ ಇಷ್ಟ ಆಗ್ತಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗ್ತಿದ್ರೆ ಮೇಕ್ ಶೂರ್ ಯು ಗೈಸ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಅಷ್ಟೇ ನಾನು ನಿಮ್ಮ ಹತ್ರ ಕೇಳ್ಕೊಳ್ಳೋದು. ಸೊ ಬನ್ನಿ ಈ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಸೊ ಗೈಸ್, ಇವತ್ತಿನ ಟಿಫನ್ ಬಂದು ದೋಸೆ ಆ್ಯಂಡ್ ಆಲೂಗಡ್ಡೆ ಪಲ್ಯ. ನಾನು ಹೇರ್ ಸೆಟ್ ಮಾಡೋಣ ಅಂತೆಲ್ಲ ಅಂದ್ಕೊಂಡಿದ್ದೆ, ಓಕೆ, ಸ್ಟ್ರೈಟ್ನಿಂಗ್ ಮಾಡ್ಕೊಳ್ಳೋಣ ಅಂತ. ಬಟ್ ಈ ಮಳೇಲಿ ಏನು ಮಾಡಿದ್ರೂ ಇರಲ್ಲ, ಹಂಗಾಗಿ ಯಾವುದು ಬೇಡ, ಈಗ ಹೆಂಗೋ ಒಂದು ಮುಗಿಸ್ಕೊಂಬಂದ್ಬಿಟ್ರೆ ಸಾಕು ಅನಿಸ್ಬಿಟ್ಟಿದೆ ನಿಜವಾಗ್ಲೂ. ಏನೋ ಒಂದು ಸ್ವಲ್ಪ ರೆಡಿ ಆಗಿದ್ದೀನಿ, ಪರವಾಗಿಲ್ಲ. ಇದು ಡ್ಯಾನ್ಸ್ಗೋಸ್ಕರ ಹಾಕ್ಕೊಂಡಿದ್ದೀನಿ ಈ ಟಿ ಶರ್ಟ್. ಮತ್ತು ಎರಡೆರಡು ಬಟ್ಟೆ ಹಾಕ್ಕೊಂಡು ಅಲ್ಲಿ ಚೇಂಜ್ ಮಾಡೋಷ್ಟು ಪೇಷನ್ಸ್ ಇಲ್ಲ. ಈ ಮಳೆ ಬೇರೆ ಹಿಡ್ಕೊಂಬಿಟ್ಟೈತೆ, ಏನೋ ಒಂಥರ ಬೆಳಗ್ಗೆ ಮೂಡೇ ಇರಲ್ಲ. ಮಲ್ನಾಡ್ ಥರ ಫೀಲ್ ಬರ್ತಾಯಿತ್ತು ನನಗೆ. ಆಗಲೇ 2 weeks ಆಯ್ತು. ಹೋಗಪ್ಪ. ನೋಡಿ ಗೈಸ್, ನಮ್ಮ ಯೋಗಿ ಸೇಮ್ ಕೊರಿಯನ್ ಥರನೇ ಕಾಣ್ತಾ ಇದೆಯಾ ಕಣೋ. ನೋಡಿ ಗೈಸ್, ಪಿಕ್ಚರ್ ಪರ್ಫೆಕ್ಟ್ ಹೆಂಗಿದೆ, ಚೆನ್ನಾಗಿ ಕಾಣುತ್ತೆ ಅಲ್ವಾ ಒಂಥರ ಬ್ಯಾಕ್ಗ್ರೌಂಡು. ಮ್ಯಾಮ್ ಹೋಗಿ ಮ್ಯಾಮ್, ಚೆನ್ನಾಗಿ ಕಾಣ್ತಾ ಇದೆ. ನೋಡಿ ಗೈಸ್, ಫುಲ್ ಸ್ಟೇರ್ಸ್ ಹತ್ತುತ್ತಾ ಇದ್ರೆ ಅವ್ರುಗಳೇ ಕಾಣಿಸ್ಬೇಕು ಅಂತ ಎಲ್ಲ ಇಲ್ಲಿ ಚಾರ್ಟ್ಸ್ ಎಲ್ಲ ಅಂಟಿಸ್ಬಿಟ್ಟವ್ರೆ, ಅವ್ರುಗಳ ಫೋಟೋಸ್ ಎಲ್ಲ ಹಾಕಿ. ಎಲ್ಲ ಸ್ಟೇರ್ಸಲ್ಲೂ ಇದೆ ಗೈಸ್, ಎಲ್ಲ ತೋರ್ಸೋಕ್ಕಾಗಲ್ಲ, ಅದಕ್ಕೆ ಬರೀ ಫಸ್ಟ್ ಫ್ಲೋರ್ ತೋರಿಸ್ತಾ ಇದ್ದೀನಿ. ಸ್ಟ್ರೈಟ್ನರ್ ತಂದಿದ್ದೀನಿ, ನೋಡೋಣ. ಆದರೆ ಟೈಮ್ ಸಿಕ್ಕಿದ್ರೆ ಸ್ಟ್ರೈಟ್ನಿಂಗ್ ಮಾಡ್ಕೊಳ್ತೀನಿ, ಇಲ್ಲಾಂದರೆ ಏನೋ ಒಂದು ಹಾಕ್ಕೊಂಡು ಡ್ಯಾನ್ಸ್ ಮಾಡಿಸ್ತೀನಿ. ಸೊ ಇದು ನನ್ನ ಔಟ್ಫಿಟ್ ಫಾರ್ ಡ್ಯಾನ್ಸ್. ಸೊ ವಿವರ್ ಟೂ ಅರ್ಲಿ ಆಯಿತಾ. ಆಮೇಲೆ ನಮಗೆ ತುಂಬ ಟೈಮ್ ಕೂಡ ಆಯಿತು, 1:30ಗೆ ಪ್ರೋಗ್ರಾಮ್ ಸ್ಟಾರ್ಟ್ ಆಗೋದು ಅಂದರು. ಸೊ ತುಂಬ ಟೈಮ್ ಸಿಕ್ತು ನಮಗೆ ರೆಡಿ ಆಗೋದಕ್ಕೆ ಎಲ್ಲ. ನಾವು ಬೇರೆ ರೆಡಿನೂ ಆಗ್ಬಿಟ್ಟು ಬಂದುಬಿಟ್ಟಿದ್ವಿ ಮನೆಯಿಂದನೇ. ಅಯ್ಯೋ ಈ ಮಳೇಲಿ ಯಾರಿಲ್ಲೆಲ್ಲ ಆಗ್ತಾರೆ ಅಂತ. ಸೊ ವಿ ಗಾಟ್ ಲಾಟ್ಸ್ ಆಫ್ ಟೈಮ್. ಅದಕ್ಕೆ ಹೆಂಗೂ ಸ್ಟ್ರೈಟ್ನರ್ ತಂದಿದ್ದೀನಿ, ಮಾಡ್ಕೊಳ್ಳೋಣ ಅಂತ ಸ್ಟ್ರೈಟ್ನಿಂಗ್ ಎಲ್ಲ ಮಾಡ್ಕೊಳ್ತಾ ಇದ್ದೆ ಅಲ್ಲೇ ಕೂತ್ಕೊಂಡು. ಆ್ಯಂಡ್ ನನ್ನ ಫ್ರೆಂಡ್ಸು ಸ್ವಲ್ಪ ಜನ ಎಲ್ಲ ರೆಡಿ ಆಗ್ತಾಯಿದ್ರು, ಅವ್ರುಗಳು ಕೂಡ. ಇಟ್ ವಾಸ್ ಮೋರ್ ಅಬೌಟ್ ಫನ್ ದಟ್ ಡೇ. ಚೆನ್ನಾಗಿ ಮಾತಾಡಿಕೊಂಡು 1:30 ತನಕ ಟೈಮ್ ಪಾಸ್ ಮಾಡಿದ್ದೀವಿ ಎಲ್ಲರೂ. ಒಬ್ರಿಗೊಬ್ರು ಕಾಲು ಎಳ್ಕೊಂಡು ರೇಗಿಸ್ಕೊಂಡು ಅದು ಇದು ಮಾಡಿಕೊಂಡು ಹೀಗೆ ಟೈಮ್ ಪಾಸ್ ಆಗಿದೆ 1:30ವರೆಗೂ. ಇವೆಂಟು 11:45 1:30ಗೆ ಪೋಸ್ಟ್ಪೋನ್ ಆಗಿದೆ. ಯಾವಾಗಲೂ ಹಿಂಗೆ ಮಾಡ್ತಾರೆ ಗೈಸ್, ಯಾವುದೋ ಟೈಮ್ಗೆ ಹೇಳ್ತಾರೆ, ಯಾವುದೋ ಟೈಮ್ ಶುರು ಮಾಡ್ತಾರೆ. ಬಂದಾಗಿಂದ ಕಾಯ್ದು ಬೇಜಾರಾಗೋಯ್ತು, ಯಾವಾಗ ಮಾಡ್ತಾರೋ ಅನ್ನೋ ಥರ ಆಗ್ತಿದೆ ಈಗ. ನೋಡಿ ಫ್ರೆಂಡ್ಸ್, ಇವತ್ತು ಏನು
ಸೆಂಡ್ ಆಫ್ ಪ್ರಯುಕ್ತ ನಾವು 250 ಕೊಟ್ಟಿದ್ದ ಅಮೌಂಟಲ್ಲಿ ಊಟ ಮಾಡ್ತಾ ಇದ್ದೀವಿ. 250 ವರ್ತಿದೆ ಕಣೋ. 250 ಮಟನ್ ಬಿರಿಯಾನಿ ಬರ್ತಾಯಿತ್ತು, ಒಳ್ಳೆ ಮಟನ್ ಬಿರಿಯಾನಿ ಬರ್ತಾಯಿತ್ತು. ಇದು ಯಾವ ವೆಜ್ಜಿನ ಬೇಕು 250 ಕೊಟ್ಬಿಟ್ಟು ಬರೀ ಫುಡ್ಡಿಗೆ ಮಾತ್ರ ಆಗ್ತಾರಾ? ಪ್ರಾಕ್ಟೀಸಿಗೆ ಸುಸ್ತಾಗೋಗ್ಬಿಟ್ಟಿದ್ದೀವಿ. ಸ್ಟೇಜ್ ಮೇಲೆ ಏನು ಭಕ್ತಿಗೂ ಗೊತ್ತಿಲ್ಲ. ಒಂದು 3-4 ಸಲ ಪ್ರಾಕ್ಟೀಸ್ ಮಾಡಿದ್ವಿ, ಸಾಕಾಗೋಯ್ತು ಗೈಸ್. ನಾನು ನಿಜ ಫೋನ್ ಹೆಂಗೆ ಹಿಡ್ಕೊತಾ ಇದ್ದೀನಿ ಅಂತಲೂ ಗೊತ್ತಾಗ್ತಾಯಿಲ್ಲ, ಅಷ್ಟು ಕಾನ್ಷಿಯಸ್ಸಲ್ಲಿಲ್ಲ ಮೈಂಡ್. ತುಂಬ ಹೊತ್ತಾಯಿತು ಸ್ಟಾರ್ಟ್ ಆಗಿ. ನಾವು ಪ್ರಾಕ್ಟೀಸ್ ಎಲ್ಲ ಮಾಡ್ಕೊಂಡು ಇವಾಗ ಎಂಟರ್ ಆಗ್ತಾಯಿದ್ವಿ. ಡಗ ಅಂತ ಇದೆ ನೋಡಿ. ಈ ಥರ ಎಲ್ಲ ಫ್ರೇಮ್ಸ್ ಹಾಕಿದ್ರು ಆಡಿಟೋರಿಯಂ ಹತ್ರ. ನನಗೆ ತುಂಬ ವಿಡಿಯೋ ಮಾಡೋಕ್ಕೆ ಟೈಮ್ ಸಿಗ್ತಾ ಇಲ್ಲ, ಸೊ ನಾನು ಜಾಸ್ತಿ ವಿಡಿಯೋ ಮಾಡ್ತಾ ಇದ್ದೀನಿ. ಅವತ್ತಂತೂ ಎವ್ರಿಥಿಂಗ್ ವೆಂಟ್ ರಿಯಲಿ ವೆಲ್. ಸಕ್ಕತ್ತಾಗಿ ಎಂಜಾಯ್ ಮಾಡಿದ್ವಿ, ಸಖತ್ ಕುಣ್ದಾಡಿದ್ದೀವಿ. ಎಲ್ಲರೂ ಫುಲ್ ಸ್ವೆಟ್ ಆಗಿಬಿಟ್ಟಿದ್ರು ಬರೀ ಡ್ಯಾನ್ಸ್ ಮಾಡಿನೇ. ಅಷ್ಟು ಕುಣ್ದಿದ್ದೀವಿ. ಲಾಸ್ಟಲ್ಲಂತೂ ಹೆವಿ ಫನ್ ಇತ್ತು. ಬಟ್ ಆದರೆ ಒಂದು ಮೇಜರ್ ಬೇಜಾರು ಏನು ಗೊತ್ತಾ ಗೈಸ್, ನಾವು ಅಂದ್ಕೊಂಡ್ವಿ ಡಿ ಜೆ ಅವ್ರನ್ನ ಕರೆಸ್ತಾ ಇದ್ದಾರೆ, ಸೊ ಡಿ ಜೆ ಪಾರ್ಟಿ ಅಂತ ಹಾಕಿದ್ದಾರೆ ಇನ್ವಿಟೇಷನ್ಗೆ ಅಂತ. ಬಿಕಾಸ್ ವಿ ಆರ್ ನಾಟ್ ವಾಲಂಟಿಯರ್ಸ್ ಇನ್ ದಿಸ್ ಇವೆಂಟ್ ಆಯಿತಾ. ಏನಂದರೆ ನನಗೆ ಒಂದು ಬೇಜಾರಿದೆ, ಮೆಜಾರಿಟಿ ಆಫ್ ದಿ ಥಿಂಗ್ಸ್ ಡಿ ಸೆಕ್ಷನ್ ಅವರಿಗೆ ಗೊತ್ತಿರಲ್ಲ. ಡಿ ಸೆಕ್ಷನ್ ಅವ್ರನ್ನ ಇನ್ಕ್ಲೂಡೇ ಮಾಡ್ಕೊಂಡಿರಲ್ಲ ಇಷ್ಟೊಂದು ವಿಷಯಕ್ಕೆ. ಇದು ಕಾಮನಾಗಿ ಆಗುತ್ತೆ ನಮ್ಮ ಒಂದು ಏನು MBA ಫಸ್ಟ್ ಇಯರ್ ಡಿಪಾರ್ಟ್ಮೆಂಟ್ ಏನಿದೆ ಇದರಲ್ಲಿ. ಆ್ಯಂಡ್ ಡಿ ಜೆ ನಾವು ಬಂದುಬಿಟ್ಟು ಏನೋ ಹೊರಗಡೆಯಿಂದ ಕರೆಸ್ತಾರೆ ಮಾಡಿಸ್ತಾರೆ ಅಂತ ಅಂದ್ಕೊಂಡಿದ್ದೆ ನಾನು. ಬಟ್ ಆದರೆ ಆ ಥರ ಇರಲಿಲ್ಲ, ಬರೀ ಕಾಲೇಜಲ್ಲಿ ಡಿ ಜೆ ಅಂತ ಆಮೇಲೆ ಗೊತ್ತಾಯಿತು. ಅದು ಒಂದು ವಿಷಯ ತುಂಬ ಡಿಸಪಾಯಿಂಟ್ ಆಯಿತು. ಬಟ್ ಎಂಜಾಯ್ಮೆಂಟಿಗೆ ಏನು ಕೊರತೆ ಇರಲಿಲ್ಲ ಗೈಸ್. ಈ ಪರ್ಫಾಮೆನ್ಸ್ಗೆ ಸ್ಪೆಷಲ್ ಪರ್ಫಾಮೆನ್ಸ್ ಹಾಕಿದ್ರು. ಇಟ್ ವಾಸ್ ಸ್ಪೆಷಲ್ ಬಿಕಾಸ್ ಎಲ್ಲ ಲೆಕ್ಚರರ್ಸ್ ಕೂಡ ಬರ್ತಾರೆ ಈ ಒಂದು ಡ್ಯಾನ್ಸಲ್ಲಿ. ಅದು ಸೀನಿಯರ್ಸ್ಗೆ ಚೆನ್ನಾಗಿ ಅನಿಸುತ್ತೆ, ಹೌದು, ಓಕೆ, ಒಪ್ಕೊಳ್ತೀನಿ. ಬಟ್ ಆದರೆ ಬೇಜಾರು ಏನಂದರೆ ತುಂಬ ಜನ ಲೆಕ್ಚರರ್ಸ್ ಹಾಕ್ಕೊಂಡೇ ಮಾಡಿಬಿಟ್ಟಿದ್ರು. ಅಂದರೆ ಸೀನಿಯರ್ಸ್ ಒಂದು ಡ್ಯಾನ್ಸ್ ಮಾಡಿದರು, ಅದರಲ್ಲೂ ಲೆಕ್ಚರರ್ಸ್ ಎಲ್ಲ ಎಂಟ್ರಿ ಆಗಿದ್ರು. ಮತ್ತು ಎಷ್ಟೊಂದು ಡ್ಯಾನ್ಸ್ ಪರ್ಫಾಮೆನ್ಸಲ್ಲಿ ಲೆಕ್ಚರರ್ಸ್ ಎಂಟ್ರಿ ಕೊಟ್ಬಿಟ್ಟಿದ್ರು. ಸೊ ಅದು ಎಷ್ಟು ಸಲ ಎಂಟ್ರಿ ಕೊಡಿಸ್ತೀರಾ ಅನ್ನೋ ಥರ ಆಗೋಯ್ತು. ಬರೀ ಒಂದಕ್ಕೆ ಅಥವಾ ಎರಡಕ್ಕೆ ಎಂಟ್ರಿ ಕೊಟ್ಟರೆ ಏನೋ ಒಂದು ಮಜಾ ಇರುತ್ತೆ. ಎಲ್ಲದಕ್ಕೆ ಎಂಟ್ರಿ ಕೊಟ್ಬಿಟ್ರೆ ಅದೇನೋ ಒಂಥರ ಜಾತ್ರೆ ಮಾಡಿಬಿಟ್ವೇನೋ ಅಂತ ಅನಿಸ್ಬಿಡುತ್ತೆ. ನಮಗೆ ಹಂಗೆ ಅನಿಸ್ತು ಪರ್ಸ್ನಲಿ. ನಾವು ಕೂಡ ಒಂದು ಎಂಟ್ರಿ ತೊಗೊಂಡಿದ್ವಿ ಸರ್ದು, ಬಟ್ ನಾವು ತೊಗೊಳ್ಬಾರ್ದಿತ್ತು ಅನಿಸ್ತು ನಮಗೆ ಅದಾದಮೇಲೆ. ಬಟ್ ಒನ್ ಥಿಂಗ್ ಈಸ್ ವಿ ಶುಡ್ ರಿಯಲಿ ಥ್ಯಾಂಕ್ ಆ್ಯಂಡ್ ಅಪ್ರಿಷಿಯೇಟ್ ಅವರ್ ಫ್ಯಾಕಲ್ಟೀಸ್ ಆಯಿತಾ. ಅವ್ರು ಎಲ್ಲರೂ ಎಷ್ಟು ಜನ ಬಂದು ಕೇಳಿದ್ರು ಎಂಟ್ರಿ ಕೊಡಿ ಮ್ಯಾಮ್, ಪ್ಲೀಸ್ ಮ್ಯಾಮ್ ನಮ್ಮ ಡ್ಯಾನ್ಸಿಗೆ ಕೊಡಿ ಅಂತ. ದೇ ಆಕ್ಸೆಪ್ಟೆಡ್, ಸರ್ ಆಗಿರ್ಬೋದು ಮ್ಯಾಮ್ ಆಗಿರ್ಬೋದು, ದೇ ಆಕ್ಸೆಪ್ಟೆಡ್ ಟು ಕಮ್ ಆ್ಯಂಡ್ ಗಿವ್ ದೇರ್ ಎಂಟ್ರಿ. ಬಿಕಾಸ್ ಒಂದು ಕೊಟ್ಬಿಟ್ಟಿದ್ದೀನಿ, ಇಲ್ಲ ನಾನು ಎಷ್ಟೊಂದು ಸಲ ಬರಲ್ಲ ಅಂತ ಹೇಳ್ಬೋದಿತ್ತು ಅವರು. ಬಟ್ ಬೇರೆ ಸ್ಟೂಡೆಂಟ್ಸ್ಗೂ ಬೇಜಾರು ಆಗಬಾರ್ದು ಅಂತ ಅವರು ಪಾರ್ಶಲಿಟಿ ಮಾಡ್ತಾರೆ ಅಂತ ಅಲ್ಲೆಲ್ಲ ಅನಿಸ್ಬಾರ್ದು ಅಂತ ಅಂದ್ಬಿಟ್ಟು ಅವ್ರು ಎಲ್ಲದಕ್ಕೂ ಎಂಟ್ರಿ ತೊಗೊಳಕ್ಕೆ ರೆಡಿ ಆದರು. ಆ್ಯಂಡ್ ಒಂದು ಪ್ರಕೃತಿ ಬಾಬಿ ಎಂಟ್ರಿ ಮಾತ್ರ ಮಸ್ತಾಗಿತ್ತು, ಸೂಪರ್ ಮಸ್ತಾಗಿತ್ತು. ನಂಗೆ ಸಕ್ಕತ್ ಇಷ್ಟ ಆಯಿತು ಆ ಎಂಟ್ರಿ. ಸ್ಕಿಟ್ಗಳು ಕೂಡ ಇತ್ತು, ಬಟ್ ಆದರೆ ನಾವು ಯಾವ ಸ್ಕಿಟ್ಟನ್ನು ನೋಡಲಿಲ್ಲ ಗೈಸ್. ನಮ್ಮದು ಅಂದರೆ ನಮ್ಮ ಡ್ಯಾನ್ಸ್ ಬಂದಾಗ ಕ್ಲಾಶ್ ಆಗೋಯ್ತು. ನಮ್ಮದು ನೆಕ್ಸ್ಟ್ ಡ್ಯಾನ್ಸ್ ಇರುತ್ತೆ, ಆ ಥರ ಸ್ಕಿಟ್ಗಳು ನೋಡೋಕ್ಕಾಗಲಿಲ್ಲ. ಡಿಗ್ರಿ ಅಂತೂ ಕಂಪ್ಲೀಟ್ ಮಾಡಿಬಿಟ್ಟು ಈಗೇನು ಕೆಲಸನ ಓದಬೇಕಾ ಅನ್ನೋ ಬಂದದಲ್ಲೇ ಅಯ್ಯೋ ಯೋಚನೆ ಮಾಡ್ತಾ ಇದ್ರೆ ಎಲ್ಲಿ ಸೀಟ್ಸ್ ಎಲ್ಲ ಖಾಲಿ ಆಗ್ಬಿಡುತ್ತೆ. ಇದೆಲ್ಲ ನನ್ನದೇ ವಾಯ್ಸು ಕೇಳ್ತಾ ಇದ್ರೆ ನನಗೆ ನಗು ಬರ್ತಾ ಇದೆ. ಸೊ ಇದ್ರದ್ದು ಕಂಪ್ಲೀಟ್ ವಿಡಿಯೋ ಬೇಕು ಅಂದರೆ ಕಮೆಂಟ್ ಮಾಡಿ, ನಾನು ನೆಕ್ಸ್ಟ್ ವ್ಲಾಗ್ನಲ್ಲಿ ಕಂಪ್ಲೀಟಾಗಿ ಹಾಕ್ತೀನಿ. ಬಿಕಾಸ್ 6 ಮಿನಿಟ್ಸ್ ಇದೆ, ಇದು ಫುಲ್ ವಿಡಿಯೋನ ನಾನು ಇಲ್ಲಿ ಹಾಕೋಕ್ಕಾಗಲ್ಲ ಹಿಂಗೆ. ಹಂಗಾಗಿ
It's a proud moment to have you all in the campus. Parichana badiya, question paper ge nagar kariya. ಯಾರೆಲ್ಲ ಪ್ರೀತು ಕೇಳ್ತಾ ಇದ್ರಿ, ನೋಡಿ ನೋಡಿ ಪ್ರೀತು ಡ್ಯಾನ್ಸ್. ಮಗ ಎಕ್ಸ್ಟ್ರಾ ಪೆನ್ ಇದೆಯಾ ಅಂತ ಕೇಳೋ ಫ್ರೆಂಡು, ಕೊಟ್ರೆ ಮುಂದಿನ ಸತಿನೂ ನಮ್ಮನ್ನೇ ಕೇಳ್ತಾನೆ ಅನ್ನೋ ಭಯನೂ ಹೌದು. ಕೊಟ್ಟಿದ್ದ ಪೆನ್ ಮತ್ತೆ ಸಿಗಲ್ಲ ಅನ್ನೋದು ಹೌದು. ಬ್ರೇಕಲ್ಲಿ ಕ್ಯಾಂಟೀನ್ ಹೋಗ್ಬಿಟ್ರೆ ಜ್ಯೂಸು, ಸ್ಯಾಂಡ್ವಿಚ್, ಚಾಟ್ಸ್ ಅಂಗಡಿ. ಒಂದಿನ ಅವ್ನ್ ಟ್ರೀಟು, ಒಂದಿನ ಇವನ್ ಟ್ರೀಟು. ಪೂರ್ತಿ ಸೇನೇನೆ ಗ್ರೂಪ್ ಆಗಿ ಹೋಗ್ಬಿಟ್ರೆ, ಬ್ರೋಸ್ ನಾನ್ ಪೇ ಮಾಡ್ತೀನಿ, ಎಲ್ಲರೂ ನನಗೆ ಫೋನ್ ಪೇ ಮಾಡ್ಬೇಕು, ಅಷ್ಟೇ. ಕ್ಲಾಸಿಗೆ 5 ನಿಮಿಷಕ್ಕಿಂತ ಜಾಸ್ತಿ. This is how the actual DJ went. ವೈಷ್ಣವರಿಗೆ ಹರಿ ಸರ್ವೋತ್ತಮನು, ಉತ್ತಮ ಮಧ್ಯಮ ಅಧಮರೆಲ್ಲರೂ. ಗೈಸ್, ನಮ್ಮ ನಿಮ್ಮ ಮೆಚ್ಚಿನ ಪ್ರೀತು ಇಲ್ಲೇ ಇದ್ದಾರೆ. ದಯವಿಟ್ಟು ಯಾರ್ಯಾರೆಲ್ಲ ಕೇಳ್ತಾ ಇದ್ರಿ ನೋಡ್ಕೊಂಬಿಡಿ. ಹಾಯ್, ಎಲ್ಲರೂ ಹೆಂಗಿದ್ದೀರಾ? ಚೆನ್ನಾಗಿ ಬರ್ತಾ ಇದ್ದೀರಾ? ಹೆಂಗಿತ್ತು ಇವತ್ತು? ಸೂಪರ್, ಚೆನ್ನಾಗಿ ಮಾಡಿದ್ವಾ? ಎಲ್ಲ ನೀವು ಚೆನ್ನಾಗಿ ಆಡಿದ್ರಾ? ಇವ್ರು ನೋಡೇ ಇಲ್ಲ ಗೈಸ್ ನಮ್ ಡ್ಯಾನ್ಸ್, ವೇಸ್ಟ್ ಇವ್ರು. ಬಂದು ನೋಡಿದೆ. ನೋಡ್ದ? ಆದ್ಮೇಲೆ ನಮ್ದು ಚೆನ್ನಾಗಿತ್ತ ನಮ್ದು. ಅಲ್ಲೇ ನಿಂತ್ಕೊಂಡು ನೋಡಿದೆ ಬ್ಯಾಕ್ ಸ್ಟೇಜ್. ಓಕೆ ಜನರೇ, ಬಾಯ್. ಇವಾಗ ಎಲ್ಲ ಮುಗೀತು. ಒಂದೇ ಒಂದು ವಿಡಿಯೋ ಕ್ಲಿಪ್ಪಿಂಗ್ ನಿನ್ನೆ ಟ್ರಾನ್ಸಿಷನ್ ಇತ್ತು, ಅದನ್ನು ಮುಗಿಸ್ಕೊಡೋಣ ಅಂತ ಮೇಲೆ ಹೋಗ್ತಾ ಇದ್ದೀವಿ. ನೋಡ್ರೆ ಮಳೆ ಇದೆ, ಕತ್ಲಾಗ್ಬಿಟ್ಟಿದೆ. ನೋಡ್ರೆ ಗೊತ್ತಾಗ್ತದೆ ಎಷ್ಟು ಡಬ್ಬ ಥರ ಬರ್ತಾ ಇದೆ ಅಂತ ಫೋಟೋಸು. ಸೊ ನೋಡೋಣ, ಚೆನ್ನಾಗಿ ಬಂದರೆ ತೊಗೊಳ್ತೀವಿ, ಇಲ್ಲ ಅಂದರೆ ಇಲ್ಲ. ಕೇಮ್ ಹೋಮ್ ನಾವು. ಇಷ್ಟೊತ್ತಾಯಿತು ಮನೆಗೆ ಬರೋಕ್ಕೆ. ಟೈಮ್ ಬಂದ್ಬಿಟ್ಟು 8 o'clock ಆಗಿದೆ. ಸೊ ದಾಟ್ಸ್ ಇಟ್ ಫಾರ್ ದಿಸ್ ವ್ಲಾಗ್ ಗೈಸ್. ಹೋಪ್ ಸೊ ನಿಮಗೆ ಈ ವ್ಲಾಗ್ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಏನು ಮಾಡಬೇಕು ಅಂತ ಗೊತ್ತಲ್ವಾ? ಪ್ಲೀಸ್ ಒಂದು ಲೈಕ್, ಶೇರು, ಕಮೆಂಟು ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ತುಂಬ ಟಯರ್ಡ್ ಆಗಿಬಿಟ್ಟಿದೆ. ಸೊ ಐ ಆಮ್ ಸೈನಿಂಗ್ ಆಫ್. ಬಾಯ್ ಬಾಯ್.